ನಮಸ್ಕಾರ. ಶ್ರೀಮಠ ಶೃಂಗೇರಿ ಶಾರದಾಂಬ ದೇವಸ್ಥಾನದಲ್ಲಿ ವಿಜಯದಶಮಿಯ ಪ್ರಯುಕ್ತ ಶ್ರೀ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಗೊಂಬೆಗಳ ಮುಖಾಂತರ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಶಂಕರಾಚಾರ್ಯರ ಜನನಕ್ಕೆ ಮುಂಚಿನ ಭಾರತ ಮತ್ತು ಅವರ ಜನನ ನಂತರ ಯಾವ ರೀತಿ ಅವರ ಜನನ, ಬಾಲ್ಯ ಮತ್ತು ಎಲ್ಲ ಕ್ಷೇತ್ರಗಳ ಭೇಟಿ ಆಯಿತು ಎನ್ನುವುದನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಶಂಕರಾಚಾರ್ಯರ ಜನನ ಮತ್ತು ಬಾಲ್ಯದ ಒಂದು ಚಿತ್ರಣ ಇದು ನೀವು ನೋಡ್ತಾ ಇದ್ದೀರಿ. ಈಗ ಅವರ ತಂದೆ ತಾಯಿಗಳು ಮಾಡಿದಂತಹ ವ್ರತ ಅವನ್ನೆಲ್ಲ ಚಿತ್ರಣವನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ. ನಂತರ ಶಂಕರಾಚಾರ್ಯರ ಗುರುಗಳನ್ನು ಭೇಟಿ ಮಾಡಿದ ಕ್ಷಣ ಇದೆ, ಗುರುವಿನ ದರ್ಶನ. ಇಲ್ಲಿ ರಭಸವಾಗಿ ಹರಿಯುವಂತಹ ನದಿಯನ್ನು ತಮ್ಮ ಕಮಂಡಲದಿಂದ ನಿಯಂತ್ರಣ ಮಾಡುತ್ತಾರೆ. ಇದನ್ನು ಗಮನಿಸಿದ ಗುರುಗಳು ಶಂಕರಾಚಾರ್ಯರನ್ನ ಕಾಶಿ ಕ್ಷೇತ್ರಕ್ಕೆ ಹೋಗಲು ತಿಳಿಸುತ್ತಾರೆ. ಅಲ್ಲಿ ಶಂಕರಾಚಾರ್ಯರು ವೇದ ಉಪನಿಷತ್ತನ್ನು, ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿಯುವಂತಹ ಒಂದು ಸಂದರ್ಭ ಇದು. ತದನಂತರದಲ್ಲಿ ಅವರ ವ್ಯಾಪ್ತಿ ವಿಸ್ತರಿತ ಹೋಗುತ್ತೆ. ದೊಡ್ಡ ದೊಡ್ಡ ಪಂಡಿತರೊಂದಿಗೆ ಚರ್ಚೆ ಮಾಡ್ತಾರೆ. ಅದರ ಚಿತ್ರಣ ಇದು ಈಗ ನೀವು ನೋಡ್ತಾ ಇರೋದು. ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಥರ್ಮೋಕೋಲಿಂದ, ಗೊಂಬೆಗಳಿಂದ. ನಂತರ ಶ್ರೀಶೈಲದಲ್ಲಿ ಭೇಟಿ ನೀಡಿದಂತಹ ಸಂದರ್ಭ ಇದು. ಒಂದು ಪರ್ವತ, ಇಲ್ಲಿ ಅನೇಕ ಕ್ಷೇತ್ರಗಳಿವೆ. ಇದು ಶಂಕರಾಚಾರ್ಯರ. ಇಲ್ಲಿ ನೋಡಿ ಸುಂದರವಾದ ಗೊಂಬೆಗಳ ಪ್ರದರ್ಶನ ಇದೆ. ಇಲ್ಲಿ ಎಲ್ಲ ರೀತಿಯ ದೇವರುಗಳು, ಗುರು ಪರಂಪರೆ ಮತ್ತು ಪ್ರಾಣಿಗಳು, ವಿಧ ವಿಧವಾದ ಚಂದನ ಸುಂದರ ಗೊಂಬೆಗಳ ಪ್ರದರ್ಶನ ಎಲ್ಲ ಇದೆ. ಇಲ್ಲಿ ದೇವರಿದೆ, ಗುರು ಪರಂಪರೆ ಇದೆ, ಜೀವಿಗಳೇ ಇದೆ, ವಿವಿಧತೆ. ಈ ರೀತಿ ಸುಂದರವಾದ ನಿರ್ಮಾಣವಾಗಿದೆ ಗೊಂಬೆಗಳಿಂದ, ಥರ್ಮೋಕೋಲ್ಗಳಿಂದ. ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ವಿವರಣೆಯನ್ನು ನೀಡಿದ್ದಾರೆ. ವಿಜಯ ಯಾತ್ರೆ ಆಗುತ್ತೆ. ಶಂಕರಾಚಾರ್ಯರು ತುಂಬ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡುತ್ತಾರೆ. ಭಾರತ ದೇಶಾದ್ಯಂತ ಸಂಚಾರ ಮಾಡಿ ಅಲ್ಲಿರುವ ಎಲ್ಲ ಗುಡಿಗಳಲ್ಲೂ ತಮ್ಮ ವೇದ ಉಪನಿಷತ್ತುಗಳ, ಇದು ಪುರಿ ಜಗನ್ನಾಥದ ಭೇಟಿ ನೀಡಿದಂತಹ ಕ್ಷಣ. ಇಲ್ಲಿ ಬದ್ರಿನಾಥ್ ಅಲ್ಲಿ ಕೂಡ ಶಂಕರಾಚಾರ್ಯರು ಭೇಟಿ ನೀಡಿದಂಥ ಸಂದರ್ಭ. ಈಗ ನೀವು ನೋಡ್ತಿರುವುದು ಶೃಂಗೇರಿಯ ಮಠ. ಶೃಂಗೇರಿಯ ಮಠದಲ್ಲಿ ಶಾರದಾಂಬೆಯ ಗುಡಿಯ ಪ್ರತಿಷ್ಠಾಪನೆ ಮಾಡಿ ದೇಶಾದ್ಯಂತ ಇದರ ಪ್ರಸಿದ್ಧಿ ಮತ್ತು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ ಪ್ರಸಿದ್ಧಿ ನಮ್ಮ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ಇದು ಗುಡಿಯ ಗೋಪುರ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡಿ ರಥೋತ್ಸವವನ್ನು ಮಷಿನಿಂದ ಅದನ್ನು ಮೂಮೆಂಟ್ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ನೋಡಲು ತುಂಬ ಸುಂದರ ಅನಿಸುತ್ತೆ. ತಪ್ಪದೇ ಒಮ್ಮೆ ಭೇಟಿ ನೀಡಿ.